ಮಳೆ ಧಾರಾಕಾರವಾಗಿ ಸುರಿಯುತ್ತಿತ್ತು. ಹಳ್ಳಿಯ ಎಲ್ಲ ಹೊಲಗಳೂ ನೀರಿನಿಂದ ತುಂಬಿದ್ದವು. ಬಡ ರೈತನ ಮಗಳು ಮೀನಾ ತನ್ನ ತಾಯಿಯ ಜೊತೆ ಹಸಿವಿನಿಂದ ಮನೆಯ ಮುಂಭಾಗದಲ್ಲಿ ಕುಳಿತಿದ್ದಳು. ತಾಯಿ, ಇಂದು ಮನೆಯಲ್ಲೊಂದು ಅಕ್ಕಿಯ ಕಾಳೂ ಇಲ್ಲ ಮಗಳೇ. ಮೀನಾಳ ಕಣ್ಣಲ್ಲಿ ನೀರು ತುಂಬಿತು. ಆಗ ಹೊಲದ ಪಕ್ಕದ ನೀರಿನಲ್ಲಿ ಒಂದು ದೊಡ್ಡ ಮೀನು ಜಿಗಿಯುತ್ತಿರುವುದನ್ನು ಅವಳು ನೋಡಿದಳು. ಅವಳು ಓಡಿ ಹೋಗಿ ತನ್ನ ಹಳೆಯ ಬಟ್ಟೆಯನ್ನು ಬಲೆಯಂತೆ ಬಳಸಿಕೊಂಡು ಬಹಳ ಕಷ್ಟಪಟ್ಟು ಆ ಮೀನನ್ನು ಹಿಡಿದಳು. ಮನೆಗೆ ತರುತ್ತಿದ್ದಾಗ ದಾರಿಯಲ್ಲಿ ಒಬ್ಬ ವೃದ್ಧ ಅಜ್ಜಿ ಹಸಿವಿನಿಂದ ನಡುಗುತ್ತಾ ಕುಳಿತಿದ್ದಳು. ಅಜ್ಜಿ, ಮಗಳೇ, 2 ದಿನಗಳಿಂದ ಊಟ ಮಾಡಿಲ್ಲ. ಮೀನಾ ಕ್ಷಣಕಾಲ ಯೋಚಿಸಿ ತನ್ನ ಮನೆಯ ಹಸಿವನ್ನು ಮರೆತು ಆ ಮೀನನ್ನೇ ಅಜ್ಜಿಗೆ ಕೊಟ್ಟಳು. ಅಜ್ಜಿ ಕಣ್ಣೀರು ಹಾಕುತ್ತಾ ಆಶೀರ್ವದಿಸಿದಳು. ಮುಂದಿನ ದಿನ ಬೆಳಿಗ್ಗೆ ಹಳ್ಳಿಯ ಜನರು ಮೀನಾಳ ಒಳ್ಳೆಯ ಮನಸ್ಸಿನ ಬಗ್ಗೆ ತಿಳಿದು ಅಕ್ಕಿ, ತರಕಾರಿ, ಬಟ್ಟೆ ಮತ್ತು ಮೀನು ಸಾಕಾಣಿಕೆಗೆ ಬೇಕಾದ ಸಣ್ಣ ಕೆರೆಯ ವ್ಯವಸ್ಥೆ ಮಾಡಿಕೊಟ್ಟರು. ಕೆಲವು ತಿಂಗಳ ನಂತರ ಮೀನಾಳ ಕೆರೆಯಲ್ಲಿ 100 ಮೀನುಗಳು ಬೆಳೆದವು. ಅವಳು ಮೀನು ಮಾರಾಟ ಮಾಡಿ ತನ್ನ ತಾಯಿಗೆ ಹೊಸ ಮನೆ ಕಟ್ಟಿಸಿದಳು. ಕೊನೆಯಲ್ಲಿ ಮೀನಾ ನಗುತ್ತಾ ಹೇಳಿದಳು, ಒಳ್ಳೆಯ ಮನಸ್ಸಿನಿಂದ ಮಾಡಿದ ಸಹಾಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ದೇವರು ಅದಕ್ಕಿಂತ ದೊಡ್ಡ ಉಡುಗೊರೆಯನ್ನು ಕೊಡುತ್ತಾನೆ.